ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಿಡ ಬಾರಕ. ಯಾರೋ ಏನೋ ಅಂತಾರೆ ಅಂತೇಳಿ ಅದಕ್ಕೆ ಏನಕ್ಕೆ ಬೇಜಾರು ಮಾಡ್ಕೊಂತೀಯ ನೀನು? ಆದರೂ ಆಗ್ತವೆ. ಸುಮ್ಮನೆ ಟೆನ್ಷನ್ ತಮ್ಮದಂಗೆ ಇರಬೇಕು ಅಷ್ಟೇ. ಟೆನ್ಷನ್ ತಮ್ಮದಂಗೆ ಇದ್ದರೆ ಎಲ್ಲ ಒಳ್ಳೇದಾಗೇ ಆಗುತ್ತೆ. ಆಗ್ತಾವ ಬಾ. ಏನು ನೀನೇನೇ ನಾಳೆನೇ ಮುದುಕಿ ಆಗಿಲ್ಲ ಅಲ್ಲ. ನೋಡು ಹೆಂಗೆ ಮಾತಾಡ್ತಾರೆ ಜನ. ಅಯ್ಯೋ ಇಬ್ಬರು ಓಡಾಡ್ತಾರೆ, ಯಾರ ಮನೆ ಅಂತ ಮನೆ ಕಟ್ತಾರೆ. ಇಬ್ಬರೊಳಗೂ ಮಕ್ಕಳಿಲ್ಲ ಹೇಳು. ಇವಳಿಗಾಲೆ ಸ್ಯಾನೆ ದಿನ ಆಯ್ತು, ಇವಳಿಗೂ ಇಲ್ಲ ಅವಳಿಗೂ ಇಲ್ಲ ಅಂತಾರೆ. ಮಕ್ಕಳಾಗಿದ್ರೆ ಯಾರು ಏನೋ ಅಂತಿರ್ಲಿಲ್ಲಪ್ಪ. ಮಕ್ಕಳಾಗ್ದಿಲ್ಲದಕ್ಕೋಸ್ಕರ ಹೆಂಗೆ ಮಾತಾಡ್ತಾರೆ ನೋಡು ಸುಚ್ಚಿ. ಮಕ್ಕಳಿಲ್ಲ ಅಂದರೆ ಒಂಥರ ಮಾತಾಡ್ತಾರೆ ಕವನ. ನಿನಗೇನು ಅನ್ಸೋದಿಲ್ಲ. ಇನ್ನೂ ಮದುವೆ ಆಗೈತೆ. ನನಗೆ ಜನ ಹಂಗೆ ಅಂದಿದ ತಕ್ಷಣ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನನ್ನ ಮನಸ್ಸಿಗೆ. ಯಪ್ಪ ಇದೇನಪ್ಪ ಇದು. ನನಗೆ ದೇವರು ಯಾವುದಾದ್ರೂ ಒಂದು ಮಗು ಕೊಟ್ಟಿದ್ರೆ ಸಾಕಾಗಿತ್ತು ಹೆಣ್ಣೋಗೊಂಡು. ಇವಾಗ ನಮ್ಮ ಅಕ್ಕ ನೋಡು ಪ್ರೆಗ್ನೆಂಟ್ ಇದ್ದಾಳೆ. ನಮ್ಮ ಅತ್ತೆಯರಿಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗೈತೆ, ನಮ್ಮ ಅಮ್ಮರಿಗೂ ಎಷ್ಟೋ ಸ್ವಲ್ಪ ಸಮಾಧಾನ ಆಗೈತೆ. ಇವಾಗ ನಮಗೂ ಒಂದಾದರೆ ಸಾಕಾಗೈತೆ. ನಮ್ಮ ಅಕ್ಕನಿಗೂ ಆಗಿರಲಿಲ್ಲ ಗೊತ್ತೇ, ಏನೋ ದೋಷ ಐತೆ ಅಂದಿದ್ದಕ್ಕೆ ನಮ್ಮ ಅಮ್ಮ ಪೂಜೆ ಮಾಡಿಸ್ತು ಹೊಲದಲ್ಲಿ. ಪೂಜೆ ಮಾಡಿಸಿದ್ದಕ್ಕೆ ಆಗಿರೋದು ಕವನ. ಆಗ್ತಾವೆ ಸುಮ್ಮನೆ ಯಾಕೆ. ನೀನೇನು ಟೆನ್ಷನ್ ತಗೊಂಬಕ್ಕೆ ಹೋಗ್ಬೇಡ. ಯಾರೋ ಏನೋ ಅಂತಾರೆ ಅಂತೇಳಿ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬಾರ್ದು. ಬೇಜಾರು ಮಾಡಿಸ್ಬೇಕು ಅಂತಲೇ ಮಾತಾಡ್ತಾರೆ. ಅವ್ರು ಬೇಜಾರು ಮಾಡಿಸ್ಬೇಕು, ಅವ್ರಿಗೆ ಅನ್ಬೇಕು ಅಂತಲೇ ಅಂತಾರೆ. ಇವಾಗೆಲ್ಲ ಮನೆ ಕಟ್ತಾ ಇದ್ದಾರೆ, ಚೆನ್ನಾಗಿದ್ದಾರೆ. ಅದಕ್ಕೇ ಮಕ್ಕಳಿಲ್ಲ ಅಂತ ಹೇಳಿ ಒಂದು ಮಾತು ಸುಚ್ಚಿ ಮಾತಾಡಿದ್ರೆ ಒಟ್ಟಿನಲ್ಲಿ ಯಾವುದಿರೋಲ್ಲ ಅದನ್ನು ನಮ್ಮ ಮುಂದೆ ಹೀಯಾಳಿಸಿ ನಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾ ಇರ್ತಾರೆ. ಬಿಡು ಏನೋ ನೋವಿಲ್ಲ ಇವ್ರಿಗೆ ಅಂತ ಹೇಳಿ ಬಿಡು, ಹೆಂಗೋ ಚೆನ್ನಾಗಿದ್ದಾರಂತ ಯಾವುದೇ ಕಾರಣಕ್ಕೂ ಹೊಗಳಲ್ಲ. ನಮಗೆ ಯಾವುದರಿಂದ ನೋವಾಗುತ್ತೆ, ಯಾವುದರಿಂದ ನಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ನೋದು ಹುಡುಕಿ ಅದೇ ಪಾಯಿಂಟ್ ಹಿಡ್ಕೊಂಡು ಮಾತಾಡ್ತಿರ್ತಾರೆ. ಅಂಥದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಇವತ್ತನ್ನು ಕೇಳ್ತೀನಿ. ನಮ್ಮ ಅತ್ತೆ ನಂಬರು ಗೊತ್ತು. ನಮ್ಮ ಹರ್ಷಿತತ್ತನಿಗೆ ಫೋನ್ ಮಾಡ್ತೀನಿ. ಫೋನ್ ಮಾಡಿಬಿಟ್ಟು ಮಾತಾಡ್ತೀನಿ. ಇವ್ರ ಹತ್ರನೇ ಕೇಳಿಸ್ಕೊಂತೀನಿ. ಫೋನ ಪ್ರೀತಿ ಅಕ್ಕನ ಕೇಳಿದ್ರೆ ಕೊಡ್ತಾರೆ. ಪ್ರೀತಿ ಅಕ್ಕನೋ ಕವನ ಅಕ್ಕನೋ ಒಬ್ರನ್ನಾದ್ರೂ ಕೇಳ್ತೀನಿ. ಅಲ್ಲ ಏನೇ ಅಂದರೂ ನಮಗೂ ಒಂಥರ ನೋಡಪ್ಪ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವೇ. ಯಾರು ಯಾಕೆ ಮಾತಾಡೋರು ಆಗಿದ್ರೆ ಅಂತ ಅನಿಸುತ್ತೆ. ಏನು ಮಾಡೋದು. ನಮಗಿನ್ನೂ ಹಣೆ ಬಾರ್ದಾಗೆ ಆಯಿತೋ ಇಲ್ವೋ, ನಮಗಿನ್ನೂ ಅದೃಷ್ಟ ಅಂಬದು ಯಾವಾಗ ಬರುತ್ತೋ ಅಂತ ಅನ್ನಿಸ್ತೈತೆ. ಮಕ್ಳಿರ್ಬೇಕಂದ್ರೆ ಮನೆಗೆ ಮಕ್ಕಳಿದ್ರೆ ನಮ್ಮ ಮಾಮ ಎಷ್ಟು ಇಷ್ಟಪಡುತ್ತೆ. ಸಣ್ಣ ಮಕ್ಳು ಅಂದರೆ ನಮ್ಮ ಮಾಮಗೆ ತುಂಬ ಇಷ್ಟ. ಎಷ್ಟು ಇಷ್ಟಪಡುತ್ತೆ ಮಕ್ಕಳನ್ನೆಲ್ಲ. ನಮ್ಮ ಮನೆಯಾಗ ಯಾವುದಾದ್ರೂ ಒಂದು ಹುಡುಗರಾಗಿದ್ರೆ ಚೆನ್ನಾಗಿರ್ತಿತ್ತು ಅಂಬುತ್ತೆ ನಮ್ಮ ಮಾಮಗೆ. ಯಾವುದಾದ್ರೂ ಒಂದು ಮಕ್ಳಿದ್ದಿದ್ರೆ ಆಟ ಆಡಿಸ್ಕೊಂಡಿರೋದು. ಅತ್ಲಾಗ ಕೆಲ್ಸಕ್ಕೆ ಹೋಗಿ ಬಂದು ಬೇಜಾರು ಆಗ್ತಿರ್ಲಿಲ್ಲ. ಬಿಡಾಕತ್ತ ಆಗ್ತಾ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ನೀನು ನಾನು ಹೇಳಿಲ್ವೇ ತಲೆ ಕೆಡಿಸ್ಕೊಬಿಡ, ಸುಮ್ಮನಿರು ಅಂದಂಗೆ ತಲೆ ಕೆಡಿಸ್ಕೊಂತ. ಯಾಕ ಸ್ನೇಹ ಬಂದ್ಲು? ಯಾಕಮ್ಮ ಸ್ನೇಹ? ಏನಿಲ್ಲ ಅಕ್ಕ, ಒಂದು ಫೋನ್ ಬೇಕಾಗಿತ್ತು. ನಮ್ಮ ಅತ್ತೆಗೇನಕ್ಕೋ ಫೋನ್ ಮಾಡಿ ಏನೋ ಮಾತಾಡಬೇಕಾಗಿತ್ತು. ಅದಕ್ಕೆ ಕೇಳೋಣ ಅಂತ ಬಂದೆ. ಫೋನ್ ಇದ್ರೆ ಕೊಡ್ತೀರಾ? ಫೋನೇ ತಗೊಳಮ್ಮ. ಐತಿಲ್ಲ ಕೇಳ ನಂದೆ ತಗ. ನಂಬರ್ ಗೊತ್ತಾಯ್ತಾ? ನಂಬರ್ ಗೊತ್ತೈತೆ, ಕೊಡು, ನಾನು ಮಾಡ್ತೀನಿ. ಯಾಕೋ ಪ್ರೀತಿ ಅಕ್ಕ ಬೇಜಾರಾಗೈತೆ. ಈಗ ಬತ್ತಿದ್ವಾ ಅಲ್ಲಿ ಯಾವ ಒಂದೆರಡು ಕುಕ್ಕಂಡಿದ್ವು. ಅವ್ಯಾವ ನಾಯಿಗಳು ಒಂದೆರಡು ಬೊಗ್ಲಾಡಿ. ಮಕ್ಕಳಿಲ್ಲ ತಗ, ಏನು ಮಾಡಿರಿ, ಏನಕ್ಕೆ ಬಂದಂಗೆ ಹಂಗೆ ಹಿಂಗೆ ಅಂತೇಳಿ ಯಾವ ಒಂದೆರಡು ಬೊಗ್ಲಾಡವು. ಅದಕ್ಕೆ ಬೊಗ್ಲಾಡಿದ್ರೆ ಬೊಗ್ಲಾಡ್ತವೆ ಅಂತ ಬಂದ್ವಿ ಸುಮ್ಮನೆ. ಹಂಗೆ ಮತ್ತೆ ಅಯ್ಯೋ ನಾ ಬಂದಿರೋದಕ್ಕೆ ಹಂಗೇನೆ ನನ್ನ ಬಗ್ಗೆ ನನಗೆ ಬೊಗ್ಲಾಡ್ತಿರ್ತವೆ. ಊರನ ಮೇಲೆ ಬೊಗ್ಲಾಡೋ ಅಂತ ನಾಯಿಗಳು ಇದ್ದೇ ಇರ್ತವೆ. ಬೊಗ್ಳೋ ನಾಯಿಗಳಿಗೆಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾನು ಬೊಗ್ಳ್ತಾ ಇರ್ತಾವಪ್ಪ. ಹಂಗಂತ ಹೇಳಿ ನಾನೇ ತಲೆ ಕೆಡಿಸ್ಕೊಂಡು ಕುಕ್ಕಮಲ್ಲ. ಸುಮ್ಕಿರ್ ಪ್ರೀತಿ ಅಕ್ಕ, ಯಾಕೆ ಬೇಜಾರಾಗ್ತೀಯ? ಏನೇನಂದ್ರೆ ಒಂಥರ ಆರಾಮ್ಲಿ ಬಿಡಲಿ. ನಮಗೂ ಇರುತ್ತೆ ಮನಸ್ಸನ್ನ, ನಮಗೂ ಬೇಜಾರಾಗುತ್ತೆ. ಜನಗಳು ಅಂತಾರೆ ಎಂಬದಕ್ಕಲ್ಲ, ನಮಗೂ ಒಂಥರ ಬೇಜಾರು. ಅವ್ರಂದರೆ ಇನ್ನೂ ಜಾಸ್ತಿ ಬೇಜಾರಾಗುತ್ತೆ. ಬೆಳಗ್ಲಾಗ ಹೋಗ್ಲಿ ಮಾಡ್ತೀನಿ ತಡಿ. ನಮ್ಮ ಅತ್ತಿಗೆ ಫೋನ್. ಯಾಕಮ್ಮ ಇಲ್ಲೇ ಕೂಕೊಂಡಿದ್ರು, ಬರ್ರಿ ಒಳಕ್ಕೆ. ಅಯ್ಯೋ ಈಗ ಬತ್ತಿದ್ವಾ ಯಾವ ನಾಯಿಗಳು ಒಂದೆರಡು ಬೊಗ್ಲಾಡಿವು. ಅಲ್ಲಿ ಮಕ್ಕಳಾಗಲಿಲ್ಲ ಇನ್ನೂ. ಅಯ್ಯೋ ಏಳು ದೊಡ್ಡ ಮನೆ ಕಟ್ತಾ ಇದ್ದಾರೆ. ಇಬ್ಬರು ಅಕ್ಕ ತಂಗಿರಿಬ್ರು ಸೆನಕ ಇದ್ದಾರೆ. ಮಕ್ಕಳಾಗಲಿಲ್ಲ ಅಂತ ಮಾತಾಡ್ತಿದ್ವು. ಅದಕ್ಕೆ ಬೇಜಾರಾಗೈತಿ ಇವಕ್ಕ. ಅಯ್ಯೋ ನಾವೇ ತಲೆ ಕೆಡಿಸ್ಕೊಂಬಲ್ಲ ಅಂದಮೇಲೆ ಮನೆಯಾಗ್ಲಾರೇನೆ ಹೊರಗ್ಲಿರೋರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು? ಬಾ ಸುಮ್ಮನೆ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಪ್ರೀತಿ. ಯಾರು ಎಷ್ಟನ ಮಾತಾಡಲಿ, ಯಾರು ಏನನ ಅಂದ್ಕೊಂಬ್ಲೇಳು. ನಮ್ಮ ಮನೆಯವ್ರಕ್ಕೆ ನಾವು ಚೆನ್ನಾಗಿದ್ರೆ ಸಾಕು. ಅಂದರೆಲ್ಲ ಏನು ಕೊಡಲ್ಲ. ಇವತ್ತು ನಮಗೆ ಎಲ್ಲರೂ ಏನು ನಮಗೇನು ಯಾರೇನು ಒಳ್ಳೇದು ಮಾಡಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಯಾಕೆ ಬೇಜಾರು ಮಾಡ್ಕೊಂತೀಯ? ಅವ್ರು ಯಾರೋ ಅಂದರು ಅಂತ ಹೇಳಿ. ಅಯ್ಯೋ ಅದ್ರಾಗ ಹೆಂಗೆ ಅಂತಾರೆ? ಅವ್ರು ಹತ್ತು ಮಾಡಿರೋದೇನು ಒಂದೇ ಎರಡು ಯೋಟ್ ಮಾಡ್ಯಾವ್ರಿ. ಅವ್ರದ್ದೇನ ಕರ್ಮ ಸುತ್ಕೊಂಡೈತೋ ಏನೋ ಅಂತಾರೆ. ಸುತ್ಕೊಂಡೈತೆ ಬಂದು ಬಗೆಹರಿಸ್ತೀರ ಅನ್ಬೇಕು. ಬಾಯಿ ಮುಚ್ಕೊಂಡು ಸುಮ್ಕಾಗ್ತಾರೆ ಅವಾಗ. ಹಲೋ ಅತ್ತೆ, ನಾನು ಕಾಣತ್ತೆ. ನಾನಂದರೆ ಹೆಸ್ರಿಲ್ವೇ? ನಾನು ಕಾಣತ್ತೆ ಅಂದರೆ ಯಾರಂತ ತಿಳ್ಕೊಂಬನ? ನಾನು ಕಾಣತ್ತೆ ಸ್ನೇಹ. ಏನು ಹೇಳು? ಅದು ಯಾಕತ್ತೆ ಸಿಟ್ಟಾಗ್ತೆ? ಏನು ಹೇಳು ಅಂತ. ಅತ್ತೆ ಸಮರ್ಥ ಊರಿಗೆ ಬಂದಿದ್ದಾನೆ. ರಜೆ ನೋಡ್ಕೊಂಡು ಹೋಗಕ್ಕೆ ಹೋಗಿ ಅವನ ಊರಿಗೆ. ಯಾಕೆ ಇವಾಗ? ಅಲ್ಲ ಮಾತಾಡಿಸ್ಲಿಲ್ಲ ಕಣತ್ತೆ. ಎದ್ರಿಗೆ ಬಂದರೂ ಮಾತಾಡಿಸ್ಲಿಲ್ಲ. ಅವಳು ವರ್ಷಿತಕ್ಕನ ಮಗಳು ಇನ್ನೊಂದು ಹೇಳ್ಕೊಡ್ತಾಳಲ್ಲತ್ತೆ. ಯಾರು ಹೇಳ್ಕೊಡಲ್ಲ. ಅದೆಲ್ಲ ನಮ್ಮ ಕೆಟ್ಟ ಕಲ್ಪನೆ. ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀವಿ ಅಷ್ಟೇ.
ಥೋ ಇಲ್ಲ ಕಣತೆ, ನಾನು ಹೇಳೋದು ಕೇಳ್ತೀಯಾ? ಇವಾಗ ಅವ್ರ ಪ್ಲಾನ್ ಏನು ಇರೋದು ಗೊತ್ತಾ? ನಿನ್ನ ಯಾಕೆ ಗೊತ್ತಾ ಅವ್ರ ಕಡೆಗೆಲ್ಲ ಮಾಡ್ಕೊಂಡಿರೋದು? ನೀನೇನಾದರೂ ಮಗನ ಕಡೆಗಿದ್ದು ನನ್ನ ಕಡೆಗಿದ್ದಿದ್ರೆ ನಾವೆಲ್ಲರೂ ಜಗ್ಸಿ ಕೇಳ್ಬೋದಾಗಿತ್ತು. ಇವಾಗ ಮನೆ ಕೊಡೋದು ಗೊತ್ತಾ ಶಾಂತಜ್ಜಿ ನಮಗೆ? ಇವತ್ತು ಬೇರೆ ಪ್ಲಾನ್ ಐತೆ ಅಲೇನೆ. ಇವಾಗ ಅಲೇನೆ ಪುಣ್ಯನ್ ಕರ್ಕೊಂಡು ಓಡಾಡ್ತಾ ಐತೆ ಅಜ್ಜಿ. ಎಲ್ಲ ನೈಪಟ್ಟು ಪುಣ್ಯಂಗೆ ಹೊಲ ಮನೆ ಎಲ್ಲನ ಅವಳಿಗೆ ಕೊಡೋದು, ಅವಳು ನೋಡ್ಕೊಂಬೋದು. ಅದಕ್ಕೆ ಮತ್ತೆ ಇವರು ನೋಡ್ಕೊಂಡು ಇಲ್ಲೇ ಇದ್ಬಿಟ್ರೆ ಇವ್ರಿಗೆ ಕೊಡಬೇಕಾಗುತ್ತೆ ಅಂತ ಅವರೆಲ್ಲ ಸೇರಿಕೊಂಡು 3 ಜನನೂ ಸೇರ್ಕೊಂಡು ನಿನ್ನ ಅವ್ರ ಕಡೆ ಕೇಳ್ಕೊಂಡವ್ರೆ. ಅವ್ರು ಹೇಳೋದನ್ನ ನಂಬೇಡ. ಇವಾಗ ಅವಳಿಗೆ ಕೊಡ್ತಾ ಇದ್ದಾರೆ ಕಣತೆ. ನಿನ್ನ ಮಗುಗೇನು ಬೆಲೆ ಇಲ್ಲ. ಮೊಮ್ಮಗ ಅಂತೇಳಿ ಸಾಕಿಟ್ಕು ನಿನ್ನ ಮಗುಗೇನು ಬೆಲೆ ಇಲ್ಲ. ಇವಾಗ ಮೊಮ್ಮಗಳಿಗೆ ಬೆಲೆ ಐತೆ. ಬಂದಿರೋಳು ಮೊಮ್ಮಗಳಿಗೆ ಬೆಲೆ ಇರೋದು. ಇವಾಗ ನನಗೆ ಫೋನ್ ಮಾಡಿ ಹೇಳಿ ಇವಳು ಯಾರಿಗ ಅವ್ರ ಅತ್ತಿಗೆ ಮಾಡ್ತೀನಿ ಅಂತ ಇಸ್ಕೊಂಡ್ಲು ಕಣತೆ. ನೀನು ಯಾಕೆ ಗುದ್ದಾಡ್ಕೊಂಬಂದವಳೆ? ಕೊಡಬೇಡ್ರಿ ಫೋನ್. ಎಲ್ಲ ಸಮಸ್ಯೆ ಆಮೇಲೆ ಏನಾನ ಒಂದು ಹೆಚ್ಚು ಕಮ್ಮಿ ಆದರೆ ಅಯ್ಯೋ ನೀವು ಯಾಕೆ ಕೊಟ್ಟಿದ್ರಿ ಅಂತಾರೆ. ಯಾಕೂ ಕೊಡಬೇಡ್ರಿ. ನಂಗಂಬನ ಅನ್ಕೊಂಡು ಅವ್ರ ಅಮ್ಮನೇ ಇಸ್ಕೊಂಡೈತೆ ಫೋನ್. ನಾನು ಹಂಗಂಬನ ಅನ್ಕೊಂಡೆ ಕಾವನ ಪುಸ್ತಕೊಂಡು ಕೊಟ್ಬಿಟ್ಲು. ನಾನು ನಂದಿಲ್ಲಮ್ಮ ಅದ ಕರೆನ್ಸಿ ಇಲ್ಲ ಅಂಬನ ಅಂತಿದ್ದೆ. ರಮ್ಮಯ್ಯ ಇವಳೇನು ಯಾರ್ತಾಗ ಮಾತಾಡಲ್ಲ. ಅದು ಯಾರ್ಗ ದಡಮ್ಮನ ಮಗಳ ಯಾರ ಇದ್ದಾಳಂತ ಅವಳಿಗೆ ಫೋನ್ ಮಾಡ್ತಾಳಂತೆ. ಅದಕ್ಕೆ ಕೊಡೋಕೆ ಹೋಗ್ಬೇಡ್ರಿ. ಅವ್ರ ಅಮ್ಮನೇನೋ ಕಿತ್ತಿಕ್ಕೇನೈತೆ ಮಾತಾಡಬೇಡ ಯಾರಿಗೂ ನಿನ್ನ ಮನೆಯಾಗ ಇಕ್ಕೇಬೇಡ ಅಂತೇಳಿ ಕಿತ್ತಿಕ್ಕೇನೈತೆ. ಅದಕ್ಕೆ ಫೋನ್ ಮಾಡೋಕ್ಕೆ ಅವಳು ನಮ್ಮ ತಕ್ಕ ಬಂದವಳು ಇಸ್ಕೊಂಬಕ್ಕೆ. ಕೊಡ್ಬೇಡಕ್ಕವನ ಇನ್ನೊಂದು ಸತಿ ಕೊಡಲ್ಲ ಹೇಳೋಕೆ. ನನಗೇನೋ ಗೊತ್ತಿರಲಿಲ್ಲ. ಅದಕ್ಕೆ ಕೊಟ್ಟೆ. ಕೇಳಿಲ್ಲಲ್ಲ ಇಲ್ಲೇ ಇತ್ತಲ್ಲ ಎದುರಿಗೇನೆ ಇಲ್ಲೇ ಪಕ್ಕದಾಗ ಇಕ್ಕೇನಿದೆ. ಕೊಡಲಿಲ್ಲ ಅಂದ್ರೆ ಏನು ಅನ್ಕೊಂತಾಳೆ ಅಂತೇಳಿ ಕೊಟ್ಟೆ. ಇನ್ನೊಂದು ತಡಿ ಕೊಡಲ್ಲ ಹೇಳು. ನನ್ನ ತಂಗಿಯರ ಬಗ್ಗೆ ಮಾತಾಡಬೇಡ ನೀನು. ನನ್ನ ತಂಗಿಯರು ಹೆಂಗೆ ಅಂತ ನನಗೆ ಗೊತ್ತು. ನನ್ನ ಸಣ್ಣ ಹುಡುಗರಿಂದನ ನಾನು ನೋಡಿದ್ದೀನಿ. ಎಲ್ಲದಕ್ಕೂ ನಾನು ಕೇಳೇ ಮಾಳೆ ಅಕ್ಕ ಅಂತೇಳಿ ಎಷ್ಟು ಮರ್ಯಾದೆ ಕೊಡ್ತಾರೆ ನನಗೆ. ನನ್ನ ತಂಗಿಯರ ಬಗ್ಗೆ ಮಾತಾಡಬೇಡ ನೀನು. ಮತ್ತೆ ನಿನಗೆ ಅರ್ಥ ಆಗ್ತಿಲ್ಲ. ನಿನ್ನ ಮಗನಿಗೆ ಒಬ್ಬನಿಗೆ ಸಿಗುತ್ತೆ ಅಂತವ್ರೆಲ್ಲ ಹಿಂಗೆ ಮಾಡ್ತಾ ಇರೋದು ಗೊತ್ತಾ? ಯಾರ ಮನಸ್ನಾಗ ಅಂತದಿಲ್ವೇ? ನೀನು ಹಂಗೆ ತಿಳ್ಕೊಂಡಿದೀಯ. ನೀನು ನನಗೆ ಫೋನ್ ಮಾಡಬೇಡ, ನಾನು ಮಾತಾಡಿಸ್ಬೇಡ. ಇಡು ಫೋನು. ಅಲ್ಲ ವರ್ಷ ತಕ್ಕೊಂಡೆ ಜಾಸ್ತಿ ಇದು. ನನ್ನ ಮಗಳಿಗೆ ಕೊಡ್ಲಿ ಹೇಳೋ ಅಂತೇಳಿ ಅದಕ್ಕೆ ಮತ್ತೆ ಇವಾಗ ಅವ್ರ ಮಗಳನ್ನ ಕರ್ಕೊಂಬಂದು ಇಲ್ಲಿ ಇಕ್ಕೊಂಡಿರೋದು. ಹಂಗಲ್ಲ, ಅಲ್ಲಿ ಅಮ್ಮಗೆ ಏನಾನ ಕೈ ಹೆಸ್ರು ಹಾಕ್ತಾಳೆ ಅಂತ ಕರ್ಕೊಂಬಂದು ಇಕ್ಕೊಂಡಿರೋದು ಅವಳು. ವಾಷಿಂಗ್ ಮಿಷಿನ್ ಕೆಟ್ಟೈತಂತೆ. ಅದಕ್ಕೆ ಬಟ್ಟೆ ಒಗ್ದಾಕ್ತಾಳೆ. ಅದೇನೋ ರಿಪೇರಿ ಮಾಡ್ಸೋಕೆ ಹಬ್ಬ ಆದ್ಮೇಲೆ ರಿಪೇರಿ ಮಾಡ್ಸೋಣ ಅಂತ ಹೇಳಿ ಹಂಗೆ ಸುಮ್ಮನಾಗಿ ಅವ್ರೆ. ಅದು ವಾಷಿಂಗ್ ಮಿಷಿನ್ ಏನೋ ಒಂದಿಟ್ಟು ಪ್ರಾಬ್ಲಮ್ ಆಗೈತೆ. ಅದಕ್ಕಾಗಿನ ಅಲ್ಲಿನ ಕೆಲಸಗಳು ಎಲ್ಲ ಇರ್ತವೆ, ಏನಾನ ಮಾಡಿಕೊಡ್ತಾಳೆ. ಇರ್ಲಿ ಹೇಳ್ಬಿಡು ಇಲ್ಲೇನೆ ಅಂತ ಹೇಳಿ ಇಕ್ಕೊಂಡಿರೋದು. ನೀನು ಏನಾನ ತಿಳ್ಕೊಬೇಡ. ನನ್ನ ತಂಗಿಯರ ಬಗ್ಗೆ ಮಾತಾಡಬೇಡ. ನೀನು ಬರೋದಕ್ಕಿಂತ ಮುಂಚೆಗೆ ನನ್ನ ತಂಗಿಯರು ಹೆಂಗೆ ಏನು ಅಂತ ಹೇಳಿ ನನ್ನ ತಂಗಿಯರನ್ನ ನಾನು ಎತ್ತಿ ಆಡಿಸಿ ಬೆಳೆಸಿ ನಮ್ಮ ತಂಗಿಯರನ್ನೆಲ್ಲ ನಾನು ನೋಡ್ಕೊಂಡಿರೋದು. ನನ್ನ ತಂಗಿಯರು ಹೆಂಗೆ ಅಂತ ನನಗೆ ಗೊತ್ತೈತಿ. ನನ್ನ ತಂಗಿಯರ ಬಗ್ಗೆ ಮಾತಾಡಬೇಡ ನೀನು ಅಂತ ಬೈತಾ ಇದ್ದಾಳೆ. ಯಾತ ಹೇಳ್ತಾ ಇದ್ದಾಳೆ ಕೊಡಬೇಡ್ರಿ ಫೋನ್ ಇನ್ನೊಂದು ಪಟ್ಟು ಅವಳಿಗೆ. ಇಲ್ಲಿ ಹೇಳಿ ಕೊಡೋದು ಬಿಡತ್ತ. ಮಾತಾಡಿ ಅವ್ರ ಅತ್ತೆ ಫೋನ್ ಮಾಡಿ ಅವಳು ಇನ್ನೇನು ಮಾಡೋದು. ಅತ್ತೆ ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ಲ ಕಣತೆ. ಏನ್ಕೋ ಹೇಳ್ತಾ ಇದ್ದಾರೆ ಅಮ್ಮಂಗೆ ಆಗ್ತೈತೆ. ನಾನು ಏನಕ್ಕೂ ಹೇಳ್ತಾ ಇಲ್ಲ. ನಾನು ಇರೋದೇ ಹೇಳ್ತಾ ಇರೋದು. ನಾನು ಇಲ್ಲೋಡು ಅವ್ರು ಹೆಂಗೆ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀನಿ ಹೊರತು ನಾನೇನು ಬೇರೆದೇನು ಹೇಳ್ತಾ ಇಲ್ಲ. ಅವ್ರು ನಮ್ಗೆ ಎಷ್ಟು ಹಿಂಸೆ ಮಾಡ್ತಾ ಇದ್ದಾರೆ ಗೊತ್ತೇ ಎಲ್ಲರೂ. ಅವರು ಇಲ್ಲೇನೆ ಸಂಗೀತಕ್ಕೂ ತಾಬೇಕು ಅಂತೈತೆ, ವರ್ಷಿತಕ್ಕೂ ತಾಬೇಕು ಅಂತೈತೆ. ನಿನಗೆ ಗೊತ್ತಾಗ್ತಿಲ್ಲ. ನೀನೊಬ್ಳು ನನ್ನ ಕಡೆಗಿದ್ದಿದ್ರೆ ನಾನು ಏನು ಬೇಕಾದ್ರೂ ಮಾಡ್ತಿದ್ದೆ ಕಣತ್ತೆ. ನಮಗೆ ಕೊಟ್ಟೆ ಕೊಡೋರು. ನೀನೊಬ್ಳು ಸರಿಯಾಗಿದ್ದಿದ್ರೆ. ನಾನು ಸರಿಯಾಗಿರೋದು, ನೀನು ಸರಿಯಾಗಿಲ್ಲ ಫಸ್ಟು. ನೀನು ಹೆಂಗೆ ಅಂತ ಯೋಚನೆ ಮಾಡು. ನೋಡ್ಕೊಂಬ ಏನು ಬೇಡ ಕಣೆ. ನನ್ನ ಮಗುಗೆ ಏನು ಸಿಗ್ದಿದ್ರೊಟ್ಟೆ ಸಾಕು. ನಾವು ಮಾಡಿರೋದೇ ಸಾಕು. ನಮ್ಮ ಅಮ್ಮ ಕೊಡ್ದಿದ್ರೊಟ್ಟೆ ಬೇಡ. ಅವರೇ ತಗೊಂಬ್ಲೇಳು. ಇರೋನೊಬ್ಬ ಮಗ ನನಗೆ ಬೇಡ. ನಮ್ಮ ಸ್ಥಿತಿ 2 ಹೆಣ್ಮಕ್ಳು ತಗೊಂಬ್ಲೇಳು ಬಿಡು. ಬಿಡೆ ಚೆನ್ನಾಗಿರ್ಲಿ ಹೇಳು. ನನಗಿರೋನೊಬ್ಬ ಮಗ. ನಮಗೇನೇನು ಆಸ್ತಿ ಬೇಕಾಗಿಲ್ಲ ನಮಗೆ. ಅಲ್ಲ ನೋಡತ್ತೆ ನೀನು ಹೆಂಗೆ ಹೇಳ್ತೀಯ? ಅಲ್ಲ ಹಿಂಗೆ ಹೇಳಿದ್ರೆ ನಾನು ಏನು ಮಾತಾಡ್ಬೇಕು ಹೇಳು ಮುಂದಕ್ಕೆ? ಅದೇ ಮತ್ತೆ ನಾವು ಮಾಡಿರೋದೇ ಸಾಕು. ನಮಗೆ ದೇವ್ರು ಕೊಟ್ಟಿರೋದೇ ಸಾಕು. ನಮ್ಗೆ ಇಲ್ಲಿರೋದೇ ಸಾಕು. ನಮ್ಮ ಅಮ್ಮಯಿಂದ ಏನು ಬೇಕಾಗಿಲ್ಲ ನನ್ನ ಮಗುಗೆ. ಅವನು ದುಡಿತಾನೆ, ಅವನದೇ ಸಾಕು. ನನಗೇನು ನಮ್ಮ ಅಮ್ಮಯ್ಯರ ಮನೆಯದು ನನಗೆ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ. ಏನೂ ಬೇಡ. ನಮ್ಮ ವರ್ಷಿತನ ಮಕ್ಕಳಿಗೆ ಕೊಡಲಿ ಹೇಳು. ಯಾರು ತಂತಾರೆ ಅವರೇ ತಗೊಂಡು ಹೇಳ್ತೀನಿ ನಾನು. ಅಂತಿರೋ ದೊಡ್ಡೊಳಗೆ ನಾನೇ ಬಿಡ್ತೀನಿ ಬಿಡು. ತಗೊಂಬ್ಲೇಳು ಅವರೇನೆ ಅಂತೇಳಿ. ನನಗೇನು ಬೇಡ ಕಣಮ್ಮ. ನಾನು ಏನು ಕೇಳೋಕ್ಕೆ ಆಗಲ್ಲ. ನಾನು ಕೇಳೋದು ಇಲ್ಲ. ಅವ್ರನ್ನ ಕೇಳೋದು ಇಲ್ಲ. ನಾನು ಹೋಗಿ ನನ್ನ ಪಾಡಿಗೆ ನಾನು ಹೋಗ್ತಾ ಬರ್ತಾ ಚೆನ್ನಾಗಿರ್ತೀನಿ ಅಷ್ಟೇ. ಬೇಡ ನನಗೆ ಬೇಡವೇ ಬೇಡ. ತಗೊಂಬ್ಲೇಳು. ನಮ್ಮ 2 ಹೆಣ್ಣು ಹುಡುಗರು. ನಮ್ಮ ವರ್ಷಿತೆಗೆ 2 ಹೆಣ್ಣು ಹುಡುಗರು. ಒಂದು ದಿವ್ಸಗೂ 1 ಹೆಣ್ಣು 1 ಗಂಡು. ನಮ್ಮ ಸಂಗೀತಂಗೂ 1 ಗಂಡು, ನನಗೂ 1 ಗಂಡು. ಅವಳಿಗೆ 2 ಹೆಣ್ಮಕ್ಳು ತಗೊಂಬ್ಲಿ ಬಿಡು. 2 ಹೆಣ್ಮಕ್ಳು ಇದ್ದಾರೆ. ತಗೊಂಬ್ಲೇಳು ಚೆನ್ನಾಗಿರ್ಲೇಳು. ಹಂಗೆ ಬಯಸ್ತೀವಿ ನಾವು. ನಮಗೆ ಕೊಡಬೇಕು ಅಂತ ನಾನೇ ನೀನು ಹಾರಾಡಕ್ಕೆ ಹೋಗಲ್ಲ. ಸರಿ ಆಯ್ತು ಬಿಡತ್ತೆ. ನೀನು ಹಿಂಗೆ ಮಾತಾಡಿರಿ ಇನ್ನೇನು ಮಾತಾಡೋಣ. ಹಿಂಗೆ ಮಾತಾಡ್ತಿ ಅಲ್ಲ. ಅದಕ್ಕೆ ನಿನ್ನ ಒಳಗೆ ಹಾಕ್ಕೊಂಡಿರೋದು ಅವರು ಎಲ್ಲರೂ. 3 ಜನ ನಿನಗೆ ಇಲ್ಲದ್ದು ಹೇಳ್ಕೊಟ್ಟಾರೆ. ನಾವು ಚೆನ್ನಾಗಿರ್ಬೇಕಂತ ನಾವೆಲ್ಲರೂ ಚೆನ್ನಾಗಿದ್ರೆ ನಾನು ನೀನು ಚೆನ್ನಾಗಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಏನಿಲ್ಲ. ಯಾರು ಚೆನ್ನಾಗಿದ್ರೆ ಏನಂತ ಎಲ್ಲರೂ ಹೊಂದ್ಕೊಂಡು ಎಲ್ಲರೂ ತಾವು ಮಾತಾಡ್ಸ್ಕೊಂಡು ಕತೆ ಆಡ್ಸ್ಕೊಂಡು ಎಲ್ಲರೂ ತಾವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಮನಸ್ನಾಗ ಯಾವಾಗ ಕೇಡು ಬಯಸ್ಕೊಂಡು ಮನಸ್ನಾಗ ಒಂದು ತಟ್ಟಿ ಇಕ್ಕೊಂಡು ಮುಂದೆ ಒಳ್ಳೆಯವ್ರು ಬರ್ತಾರ ನಾಟಕ ಮಾಡಿದ್ರೆ ಆವಾಗಲೇ ಬರೋದೆಲ್ಲನ.
ಚೆನ್ನಾಗಿರ್ಬೇಕು, ಚೆನ್ನಾಗಿದ್ರೆ ಯಾವುದೂ ಇರೋದಿಲ್ಲ. ಎಲ್ಲರ ತಗೋ ಚೆನ್ನಾಗಿರ್ಬೇಕು ಈ ಕಾಲದಾಗೆ. ಎಲ್ಲರ ತಗ ಚೆನ್ನಾಗಿದ್ರು ಒಂದು ಹೋಯ್ತು. ನನ್ನ ತಂಗಿಯರ ಬಗ್ಗೆ ನೀನು ಮಾತಾಡಬೇಡ. ನನ್ನ ತಂಗಿಯರ ಬಗ್ಗೆ ಇನ್ನೊಂದ್ಸತಿ ಒಂದು ಮಾತಾಡಿದ್ವಿ ಅಂದ್ರೆ ನಾನು ಮಾತ್ರ ಸುಮ್ಮನಿರೋದಿಲ್ಲ. ನನ್ನ ತಂಗಿಯರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್. ಮತ್ತೆ ಅವ್ರ ಬಗ್ಗೆ ಯಾವತ್ತನ ಏನಾನ ಅಂದ್ಗಿಂದ್ಯ ನೋಡಿ ಹೇಳಿರ್ತೀನಿ. ಬೇಡ ತಗೊಂಬ್ಲೇಳು, ಅವರೇ ತಗೊಂಬ್ಲೇಳು. ನನ್ನ ಮಗ ಇವತ್ತು ನಮ್ಮಮ್ಮ ನೋಡ್ಕೊಂಡಿದ್ಕೆ ನಮ್ಮಮ್ಮಯ್ಯ ಅವ್ನು ಅಷ್ಟು ಇಷ್ಟಪಟ್ಟಿದ್ಕೆ ಅವ್ನು ನೋಡ್ಕೊಂಬ್ಲೇಳು. ನಮ್ಗೆ ಏನು ಕೊಡೋದು ಬೇಡ, ಮಾಡೋದು ಬೇಡ, ಏನು ಬೇಡ, ನೋಡ್ಕೊಂಬ್ಲೇಳು ಅಷ್ಟೇ. ಸರಿ ಆಯ್ತು ಬಿಡಂತೆ. ನಾನೇನೋ ಫೋನ್ ಮಾಡಿದೆ, ಅದು ಯಾಕಂಗೆ ಮಾತಾಡ್ತೀಯ ಬಿಡು. ಹೋದ್ರು ಹೋಗ್ಲಿ, ಅದು ಯಾಕಂಗೆ ನೀನು ಸಿಟ್ಟಾಗ್ತೀಯ, ಸುಮ್ಮನಿರು. ಮತ್ತೆ ನೀನು ಫೋನ್ ಮಾಡಿ ಏನಂತ ಮಾತಾಡ. ನನ್ನ ತಂಗಿಯರು ಒಳ್ಳೆಯರಲ್ಲ ಅಂತ ನೀನು ಹೆಂಗೆ ಹೇಳಿದೆ ನೀನು? ಇವತ್ತೇ ಲಾಸ್ಟ್ ನನ್ನ ತಂಗಿಯರ ಬಗ್ಗೆ ಮಾತಾಡಿ. ನಾವು ಅಕ್ಕ ತಂಗಿಯರು ಯಾವಾಗಲೂ 4 ಜನನೂ ಒಂದೇ. ಯಾರನ್ನ ನೀವು ನೀನು ಬೇರೆ ಬೇರೆ ಮಾಡಬೇಕು, ಅವ್ರಿಗೆ ತಂದಿಕ್ಬೇಕು ಇವ್ರಿಗೆ ತಂದಿಕ್ಬೇಕು ಅಂತ ಅಂದ್ಕೊಂಡ್ರೆ ಅದು ನಿನ್ನ ಕೈಲಿಂದ ಆಗಲ್ಲ. ನನಗೆ ಹೇಳಿ ಇಲ್ಲದ್ದೆಲ್ಲ ತಂದಿಕ್ಬೇಕು ಅಂತ ನೋಡ್ತಾ ಇದೀಯ. ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು ಯಾವತ್ತೂ ದೂರ ಆಗಲ್ಲ. ಏನು ನಾವು ಯಾವತ್ತೂ ನಾವು ಜಗಳ ಆಡಿಲ್ಲ, ಏನಿಲ್ಲ. ಆಡಿದ್ರು ನಾವು ಎಷ್ಟು ಆಡ್ಬೇಕು ಅಷ್ಟು ಆಡ್ತೀವಿ, ಮತ್ತೆ ಒಂದು ಆಗ್ತೀವಿ, ನಾವು ಚೆನ್ನಾಗಿರ್ತೀವಿ. ಜಗಳ ಆಡಿಲ್ಲ ಅಂತಲ್ಲ, ಎಲ್ಲರೂ ಆಡ್ತಾರೆ. ಇನ್ನಂಗೆ ಅದನ್ನೇ ಒಂದು ದೊಡ್ಡದು ಮಾಡ್ತಕ್ಕೂ ಕಮಲ್ ಇಡೇ ಫೋನು. ನೀನು ಮಾಡಬೇಡ, ನನಗೆ ಅಷ್ಟು ಬೇಜಾರು ಮಾಡಿಸೋಗಿದ್ಯಾ. ನಿನ್ನ ಎಲ್ಲೋ ಇಕ್ಕಿದ್ದೆ, ನೀನು ಎಲ್ಲಿಗೋ ಬಂದೆ. ಇವತ್ತು ನಿನ್ಗೊಂದೊಳ್ಳೆ ಸ್ಥಾನ ಕೊಟ್ಟಿದ್ದೆ, ಅದನ್ನು ನೀನು ಹಾಳು ಮಾಡ್ಕೊಂಡೆ. ಎಲ್ಲೋ ಇಕ್ಕಿದ್ದೇನೋ ಅದೇ ಅಂತಾರಲ್ಲ, ಆಗ ಹಂಗಾಯ್ತು. ಏನೇ ಅಂದ್ರೆ ನಿನ್ಗೆ ನಾನು ಎಲ್ಲಿ ಕುಂಡ್ರಿಸಿದ್ದೆ, ಎಲ್ಲಿಗೆ ಇಕ್ಕಿದ್ದೆ ನೀನು, ಆ ಜಾಗ ತಿರುಗಿ ನೀನು ಸಿಗಲ್ಲ. ಅದನ್ನ ಕಳ್ಕೊಬಿಟ್ಟೆ ನೀನು. ಅಂಥದ್ದೇನು ಮಾಡಿದ್ನಂತೆ ನಾನು ಅದನ್ನು ಕಳ್ಕೊಬಿಟ್ಟೆ ನೀನು ಅಂತೆಲ್ಲ. ಅಂಥದ್ದೇನು ಮಾಡಿದ್ದೀನಿ ನಾನು ಅಂತ? ಏನು ಮಾಡಿದ್ದೀನಿ ಹೇಳಿ ಇವಾಗ? ಅಂಥದ್ದು ಏನು ಮಾಡಿದ್ವಿ ಅಂತ ನಿನಗೆ ಅರಿವಾಗಬೇಕು. ಇಡು, ಸುಮ್ಮನೆ ಮಾತಾಡ್ತಾ ಹೋದರೆ ಮಾತು ಬೆಳೀತಾ ಹೋಗುತ್ತೆ. ನಾವು ಮಾತಾಡೋಂಗಿಲ್ಲ, ನಮಗೆ ಕೆಲಸಗಳಿದ್ದಾವೆ. ನಮಗೇನು ಮಾಡ್ಕೊಡೋರು ಯಾರೂ ಇಲ್ಲ. ನಮ್ಮ ಮಗ ಇದ್ದರೂ ಸೊಸೆ ಇದ್ರೂ ನಾವೆಲ್ಲ ಮಾಡ್ಕೊಂಬ್ಲೇಬೇಕು. ಸೊಸೆ ಇದ್ರೂ ನಮಗೇನೇನು ಮಾಡೋದು ತಪ್ಪಲ್ಲ. ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ. ಇಡು, ಏನು ಮಾಡಿದ್ವಿ ಅಂತ ನಿನಗೆ ಅರಿವಾಗಬೇಕು. ಸರಿ ಆಯ್ತು ಹೇಳು. ಫೋನ್ ಮಾಡಿ ಹೇಳೋಣ ಅಂತ ನೋಡಿದರೆ ನಮ್ಮ ಅತ್ತಿಗೆ ಏನು ಬೇಡ, ಏನು ನನ್ನ ಮಗು ಕೊಡ್ತಿದ್ರೊಟ್ಟು ಅವರೇ ತಗೊಂಬ್ಲೇಳು ಅಂತೈತಿ. ಹಿಂಗಂದ್ರೆ ಹೆಂಗೆ ಮಾತಾಡೋಕ್ಕಾಗುತ್ತೆ ಹೇಳು? ನನ್ನ ಮುಂದಕ್ಕೇನು ಮಾತಾಡೋಕ್ಕೆ ಆಗಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.